ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಮ್ಮ ಬಿಗ್ ಬಾಸ್ನ ನನ್ನ ಆತ್ಮೀಯ ಗೆಳೆಯ ರೂಪೇಶ್ ಶೆಟ್ಟಿ ಭಾಳ ಸುಂದರವಾದಂಥ ಒಂದು ಚಿತ್ರವನ್ನು ಕನ್ನಡಿಗರಿಗೆ ಕೊಟ್ಟಿದ್ದಾರೆ. ಸೂಪ್ರಮ್ ಸೋ ನಾವೆಲ್ಲರೂ ನೋಡಿದ್ದೀವಿ, ನಕ್ಕದು ಅದೇ ರೀತಿಯ ಒಂದು ನಗುವಿನ ಟಾನಿಕ್ನ ಕೊಡೋದಕ್ಕೆ ಜೈ ಅಂತ ಹೇಳಿ, ಜೊತೆಗೆ ಬಂದು ಇದರಲ್ಲಿ ಕೇವಲ ಹಾಸ್ಯ ಅಲ್ಲದೆ ಒಂದು ಸಮಾಜಮುಖಿ ಕಾಳಜಿಯನ್ನು ಇಟ್ಟುಕೊಂಡು ಇವತ್ತೊಂದು ರಾಜಕೀಯ ಪಕ್ಷಗಳಾಗಿರ್ಬೋದು ಅಥವಾ ರಾಜಕೀಯ ನಾಯಕರಾಗಿರಬಹುದು ಯಾವ ರೀತಿ ತಮ್ಮ ಒಂದು ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಕಾರ್ಯಕರ್ತರನ್ನ ಬಳಸ್ಕೊಳ್ಳೋದಾಗಿರ್ಬೋದು, ಒಂದಷ್ಟು ಮತ್ತೆ ನಿಜ ಸಮಸ್ಯೆಗಳ ಬಗ್ಗೆ ಅವ್ರು ಮಾತನಾಡದೆ ಅವರು ಮಾಡ್ತಕ್ಕಂಥ ಕೆಲಸಗಳೇನು ಇದನ್ನೆಲ್ಲ ನಾವು ಅರ್ಥಕೋಬೇಕು ಹೇಗೆ ಅಂತ ತನ್ನದನ್ನು ಭಾಳ ವಿಭಿನ್ನವಾಗಿ ತೋರಿಸೋದಕ್ಕೆ ಒಂದು ಒಳ್ಳೆಯ ಚಿತ್ರವನ್ನು ನಮ್ಮ ರೂಪೇಶ್ ಶೆಟ್ಟಿ ಅವರು ಮಾಡಿರ್ತಕ್ಕಂಥದ್ದು. ನಮಗೆ ಇನ್ನೊಂದೇನು ಅಂದರೆ ಭಾಳ ಖುಷಿ, ನಮ್ಮ ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ಹೊಸ ಹೀರೋ ಸಿಕ್ಕದ ಅಂತ ಹೇಳಿ ಭಾಳ ಖುಷಿಯಾಗುತ್ತೆ. ನನ್ನ ಆತ್ಮೀಯ ಗೆಳೆಯ ಈತ ಎಷ್ಟು ಎತ್ತರಕ್ಕೆ ಬೆಳೆದ್ರು ನಾನು ತುಂಬ ಖುಷಿ ಪಡ್ತೀನಿ. ದೊಡ್ಡ ಸೂಪರ್ ಸ್ಟಾರ್ ಆಗಲಿ, ದಯವಿಟ್ಟು ನನ್ನೆಲ್ಲ ಜನತೆಗೆ ಕೇಳ್ಕೊಳ್ಳೋದು, ಕರ್ನಾಟಕ ಜನತೆಗೆ ದಯವಿಟ್ಟು ಬಂದು ನೋಡಿ. ಎಲ್ಲದಕ್ಕೂ ಜೈ ಅಂತ ಹೇಳಿದ್ದೀರಾ, ಸುಮಾರು ಚಿತ್ರಗಳಿಗೆ ಜೈ ಅಂತ ಹೇಳಿದ್ದೀರಾ. ದಯವಿಟ್ಟು ಈಗ ನಾನು ನಿಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಜೈಗೆ ಒಂದ್ಸತಿ ಜೈ ಅಂತ ಹೇಳಿ ಅಂತ ಹೇಳ್ತಾ ನಾನು ಈ ಚಿತ್ರಕ್ಕೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯ ಕೊಡ್ತಾ ಇದ್ದೀನಿ. ರೂಪೇಶ್ ಶೆಟ್ಟಿ ಹಾಗೂ ಐಶ್ವರ್ಯ ಅವರೇ ಒಳ್ಳೆಯದಾಗಲಿ, ಸೂಪರ್ ಆಗಿದೆ, ಜೈ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು. ಸದ್ಯಕ್ಕೆ ಕನ್ನಡ ಸಿನಿಮಾ ರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅನ್ನುವಂಥ ದೊಡ್ಡ ದೊಡ್ಡ ಮಾತುಗಳು ಕೇಳಿ ಬರ್ತಿರುವ ಈ ಸಮಯದಲ್ಲಿ ರೂಪೇಶ್ ಶೆಟ್ಟಿ ತುಳುನಾಡಿನಿಂದ ಒಂದು ಬಹಳ ಒಳ್ಳೆಯ ಸಿನಿಮಾನ ಕನ್ನಡಕ್ಕೆ ತಂದಿದ್ದಾರೆ. ಜೈ ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ತುಳುನಾಡಿನ ಸಿನಿಮಾಗಳಲ್ಲಿ ಬಹಳ ಇಂಪಾರ್ಟೆಂಟಾಗಿ ನಮ್ಮ ಕಾಣೋದು ಅಂದರೆ ಅಲ್ಲಿ 60% ಹ್ಯೂಮರ್ ಇರುತ್ತೆ, ಕೆಲಸ 70% ಇರ್ಬೋದು. ಇಲ್ಲಿ 60% ಹ್ಯೂಮರ್ನ ಜೊತೆಯಲ್ಲಿ ಸಾಮಾಜಿಕ ಕಳಕಳಿಯ ಬಹಳ ಒಳ್ಳೆಯ ಉದ್ದೇಶ ಇಟ್ಕೊಂಡು ರೂಪೇಶ್ ಶೆಟ್ಟಿ ಈ ಸಿನಿಮಾನ ನಮ್ಮ ಮುಂದೆ ತಂದಿದ್ದಾರೆ. ರೂಪೇಶ್ ಶೆಟ್ಟಿ ಬಗ್ಗೆ ಎಲ್ಲರಿಗೂ ಗೊತ್ತು, ಮಹಾನ್ ಜಿದ್ದಿ ಅವನು. ಸೊ ಏನಾದರೂ ಸಾಧಿಸಬೇಕು ಅಂದಲೇ ಆಕಾಶ ತಲೆ ಕೆಳಗೆ ಮಾಡಿ ಆದರೂ ಸಾಧಿಸ್ತಾರೆ. ಸೊ ಹಾಗಾಗಿ ಆಲ್ ದಿ ಬೆಸ್ಟ್. ಚೆನ್ನಾಗಿದೆ ಸಿನಿಮಾ. ಅದ್ವಿತಿ ಎಲ್ಲ ಕ್ಯಾರೆಕ್ಟರ್ಸು ಬಹಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ನಾವು ಎಲ್ಲ ಬೇರೆ ಭಾಷೆಯ ಸಿನಿಮಾಗಳನ್ನ ತುಂಬ ನೋಡ್ತೀವಿ, ಯಾವುದು ಮಲಯಾಳಂ, ತೆಲುಗು, ತಮಿಳು ಎಲ್ಲ ಸಿನಿಮಾಗಳು ನೋಡ್ತೀವಿ. ಈಗ ನಮ್ಮ ಕರ್ನಾಟಕದ ಪ್ರಾದೇಶಿಕ ಭಾಷೆಯಾದ ತುಳುವಿನಿಂದ ಒಂದು ಸಿನಿಮಾ ನಿಮಗಾಗಿ ನಿಮ್ಮ ಮುಂದೆ ಬಂದು ನಿಂತಿದೆ. ಹ್ಯೂಮರ್ ಇಷ್ಟಪಡೋರು ಅದ್ಭುತವಾಗಿದೆ, ಯಾವುದಾದ್ರೂ ಮೆಸೇಜ್ ಇಷ್ಟಪಡೋರು ಅದು ಅದ್ಭುತವಾಗಿದೆ. ಭಾಳ ಸುಂದರವಾದ ಹೀರೋ ಇದ್ದಾರೆ, ಈ ಲುಕ್ಸ್ ವೆರಿ ಕ್ಯೂಟ್, ಭಾಳ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ ಸ್ಕ್ರೀನ್ಗಳಲ್ಲಿ. ಅದ್ವಿತಿ ಇದ್ದಾರೆ. ಅದರ ಜೊತೆಯಲ್ಲಿ ಮಂಗಳೂರಿನ ಅದ್ಭುತ ಹಾಸ್ಯ ಕಲಾವಿದರು ನಿಮ್ಮನ್ನು ನಕ್ಕು ಸೀಟಿನ ಕೆಳಗೆ ಬೀಳಿಸೋಕೆ ಟ್ರೈ ಮಾಡ್ತಾರೆ. ಸೊ ಆದ್ದರಿಂದ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಬಹಳ ಒಳ್ಳೆಯ ಸಿನಿಮಾ. ಆ ಕ್ರೆಡಿಟ್ ರೂಪೇಶ್ಗೆ ಹೋಗುತ್ತೆ. ಅವನ ಪ್ರಯತ್ನ ನಿಜವಾಗ್ಲೂ ಚೆನ್ನಾಗಿದೆ, ಅದಕ್ಕೆ ಒಳ್ಳೆಯ ಪ್ರತಿಫಲ ನಿಮ್ಮಿಂದ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಇವರು ಸ್ಟಾರ್ಟ್ ಮಾಡ್ತಾರೆ, ಏನಾದ್ರು ಉಳಿದ್ರೆ ನಾನು ಮಾತಾಡ್ತೀನಿ. ಉಳಿದ್ರಲ್ಲ ನೀನೇ ನಿಜವಾಗ್ಲೂ ಭಾರಿ ಖುಷಿ ಆಯಿತು. ಸುಮಾರು ದಿನ ಆಗಿತ್ತು ಪ್ರೀಮಿಯರ್ ಶೋಗಳಿಗೆ ಬಂದು, ಬಟ್ ಇವತ್ತು ಏನೋ ಗೊತ್ತಿಲ್ಲ, ಬ್ರದರ್ ಫೋನ್ ಮಾಡಿದ್ರು, ಭಾರಿ ಖುಷಿ ಆಯಿತು. ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅದು ಹೇಳ್ಕೊಳಕ್ಕಾಗ್ತಿಲ್ಲ, ಅಂಥ ಅದ್ಭುತವಾದಂಥ ಪಿಕ್ಚರ್ ಇದು ಜೈ ಪಿಕ್ಚರು. ಎಲ್ಲೂ ನಮಗೆ ಬೇಜಾರಂತ ಅನ್ಸೋದೇ ಇಲ್ಲ. ಇಲ್ಲಿ ಬೇಜಾರಾಗ್ಬೋದು, ಅಲ್ಲಿ ಬೇಜಾರಾಗ್ಬೋದು ಅಂತ ನಮ್ಮ ಥಾಟಲ್ಲಿ ಏನಾದರೂ ಬಂದ್ರೂ ಯಾವ ಕ್ಷಣದಲ್ಲೂ ಲ್ಯಾಗ್ ಆಗಲ್ಲ. ಅಷ್ಟು ಅದ್ಭುತವಾಗಿದೆ ಪಿಕ್ಚರು. ಲಿಟ್ರಲಿ ಒಂದು ಕಡೆ ಕುಂತ್ಕೊಂಡು ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ದೇವರಣಗಳಣ್ಣ ಇವರ ಪ್ರಾಮಿಸಿಂಗ್ ಆ್ಯಕ್ಟ್ರು. ತುಂಬ ಇಂಡಿಯಾದಲ್ಲಿ ಒಂದು ಅಪ್ಕಮಿಂಗ್ ಏನಾದರೂ ಕರ್ನಾಟಕ ಅಲ್ಲ, ಇಂಡಿಯಾದಲ್ಲಿ ಒಂದು ಅಪ್ಕಮಿಂಗ್ ಹೀರೋ ಯಾರಾದರೂ ಬರ್ತಾ ಇದ್ರೆ ಅದು ನಮ್ಮ ರೂಪೇಶ್ ಶೆಟ್ಟಿ ಅವರು. ದೇವರಣ್ಣ ಇದು ಯಾವುದೇ ರೀತಿ ಹೊಗಳಕ್ಕಲ್ಲ, ಮಾಡೋಕ್ಕಲ್ಲ, ಅವ್ರಿಗೂ ನಮಗೂ ಕನೆಕ್ಟ್ ಕಮ್ಮಿ, ಹಂಗೆ ಹೋಗ್ತಾ ಬರ್ತಾ ಆಯ್ ಬಾಯ್ ಅಷ್ಟೇ. ದೇವರಣ್ಣ ಅದರಿಂದ ಏನಿಲ್ಲ. ಬಟ್ 100% ಮನಸ್ಪೂರ ಹೇಳ್ತಾ ಇದ್ದೀನಿ, ಸಿನಿಮಾ ಅದ್ಭುತವಾಗಿದೆ, ಕಾಮಿಡಿ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಬಿದ್ದು ನಕ್ಕಿದ್ವಿ. ದಯವಿಟ್ಟು ನಿಮ್ಮ ಕೈ ಮುಗಿದೀನಿ, ಥಿಯೇಟ್ರಿಗೆ ಬಂದು ಈ ಪಿಕ್ಚರ್ ಗೆಲ್ಲಿಸಿ, ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ದಯವಿಟ್ಟು, ಅಷ್ಟೇ ನಾನು ಹೇಳೋದು. ಇಂಥ ಒಂದು ಒಳ್ಳೆ ಪಿಕ್ಚರ್ಗೆ ಜನ ಬರ್ತಾನೆ ಆಭಾಸ ಆಗಿ ಬೇಜಾರಾಗಬಾರ್ದು. ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ನನಗೆ ಭಾರಿ ಇಷ್ಟ ಆಯಿತು. ಸುನೀಲ್ ಶೆಟ್ಟಿ ಸರ್ದಂತೂ ಎಕ್ಸ್ಟ್ರಾರ್ಡಿನರಿ,
ಮೈಂಡ್ ಬ್ಲೋಯಿಂಗ್ ಸೀನ್ ಮಾತ್ರ ಅಣ್ಣ ಎಕ್ಸ್ಟ್ರಾರ್ಡಿನರಿ ಅಣ್ಣ. ಮತ್ತು ಇನ್ನೊಂದೇನೆಂದರೆ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡೋಕೆ ಭಾರಿ ಖುಷಿ ಆಗುತ್ತೆ. ಅದ್ಭುತ, ಅಷ್ಟು ಮುದ್ದಾಗಿ ಕಾಣ್ತಾ ಇದ್ದೀರಿ ಮುಂದ್ಗಡೆ ಓಕೆ ಓಕೆ ಅಣ್ಣ. ದೇವ್ರೇ ಇಲ್ಲ ಇಲ್ಲ ಹಾಸ್ಯ ಮಾಡೋದಲ್ಲ. ಸುಮಾರು ಸರಿ ನಾನು ಸಲ್ಮಾನ್ ಅವರು ನಮ್ಮ ಲೋಕೇಣ ಮಾತಾಡ್ಕೊಂಡು ಎಕ್ಸ್ಟ್ರಾರ್ಡಿನರಿ ಆಗೈತೆ ಅಣ್ಣ. ದೇವ್ರೇ ಬರೋದೇ ಅಪ್ರೂವ್, ಬಟ್ ಇದರಲ್ಲಿ ಖಂಡಿತ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಇಲ್ಲ ಆ್ಯಕ್ಚುಲಿ ನಿಜವಾಗ್ಲೂ ಇದು ಇನ್ನು ಪ್ರಚಾರಕ್ಕೋಸ್ಕರ ಹೇಳ್ತಿರೋದು, ಸಕ್ಕದಾಗಿದೆ ಅಂತ ಹೇಳ್ತಿರೋದು ಅಲ್ಲ ಇದು. ನಾನು ಅನ್ಕೊಂಡೆ ಆ್ಯಕ್ಚುಲಿ ತುಳು ಮೂವಿ ಅಲ್ವೇನೋ ಅನ್ಕೊಂಡು ನಾನು ಯೋಚನೆ ಮಾಡ್ತಿದ್ದೆ ಹೆಂಗಪ್ಪ ಇದು ಅರ್ಥ ಆಗುತ್ತಾ ಅಂತ. ಬಟ್ ನೋಡಿದ್ರೆ ಕನ್ನಡದಲ್ಲಿದೆ, ಭಾಳ ಖುಷಿ ಆಯಿತು ನನಗೆ ಆ್ಯಕ್ಚುಲಿ. ಬಟ್ ಇನ್ನೊಂದೇನೆಂದರೆ ನಿಮಗೆ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡ್ಬೋದು. ಈಗ ಏನು ಸೂ ಫ್ರಮ್ ಸೋ ಬಂತು, ನಿಜವಾಗ್ಲೂ ಹೇಳ್ತೀನಿ ಅದ್ಭುತವಾಗಿದೆ. ಈ ಸಿನಿಮಾನು ಬ್ಯೂಟಿಫುಲ್ ಆಗಿದೆ. ಇಷ್ಟು ಕಾಮಿಡಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಯೂಶಲಿ ನಾನು ನಕ್ಕಿ ತುಂಬ ವರ್ಷ ಆಗಿತ್ತು. ಈ ಕಾಮಿಡಿ ಮಾಡೋರು ಯೂಶಲಿ ನಗಲ್ಲ, ಆ ಕಾಮಿಡಿ ಮಾಡೋರ್ನ ನಗ್ಸೋದಿದೆಯಲ್ಲ ಅದು ಅದ್ಭುತ. ಅದು ಆಮೇಲೆ ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ. ಇನ್ನೊಂದು ನೋಡಿದ್ರ ಎಲ್ಲ ಸಿನಿಮಾದಲ್ಲೂ ಕಬಡ್ಡಿ ಸೀನ್ ನೋಡಿದ್ವಿ, ಬಟ್ ಈ ಸಿನಿಮಾದಲ್ಲಿ ಅದಕ್ಕಿಂತ ಅದ್ಭುತ ಕಬಡ್ಡಿ, ಅದ್ಭುತವಾದ ಕಬಡ್ಡಿ ಅಂತ ಅನ್ಸ್ಬಿಡ್ತು. ಇಲ್ಲ ಬಟ್ ಇದು ಅಣ್ಣ, ಸಿನಿಮಾ ಪ್ರತಿ ಸೀನ್ ಹೇಳ್ತಾ ಹೋದ್ರೆ ಹೇಳಕ್ಕಾಗಲ್ಲ ಅಣ್ಣ. ಪಿಕ್ಚರ್ ನೋಡ್ಬಿಟ್ಟೆ ತಿಳ್ಕೊಬೇಕು ಅವರು. ಸೂಪರ್ ಆಗಿದೆ, ಭಾಳ ಖುಷಿ ಆಯ್ತು ಗೆಳೆಯ ನಿಜವೂ. ಮತ್ತು ನಮಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇನ್ನೊಬ್ಬ ಅದ್ಭುತವಾದ ಹೀರೋ ಸಿಗ್ತಾ ಇದ್ದಾರೆ, ಭಾಳ ಖುಷಿ ಆಯ್ತು ನನಗೆ. ಆಲ್ ದ ಬೆಸ್ಟ್ ಗೆಳೆಯ, ಸೂಪರ್. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ನಿಂದು ಐತೆ ಜನ ಬಿಟ್ಟಿಲ್ಲ. ಒಂದೇ ಒಂದು ನಿಮಿಷ ನಾವಿಬ್ರು ಮಾತಾಡ್ಬಿಟ್ಟು ಸಲ್ಮಾನ್ ಅವ್ರು ನುಡ್ಕೊಬಿಟ್ಟಿದ್ವಿ. ಇಲ್ಲ ಮಾತಾಡಿ ಪ್ಲೀಸ್. ನಿಜವಾಗ್ಲೂ ಅದ್ಭುತವಾದ ಸಿನಿಮಾ. ಆ್ಯಂಡ್ ಜೈ ಅಂತ ಏನು ಟೈಟಲ್ ಇದೆ, ಈ ಸಿನಿಮಾಗೆ ಜೈ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲ ಪಾತ್ರಗಳು ಅಷ್ಟೇ ಅದ್ಭುತ. ರೂಪೇಶ್ ಸರ್ ಅಂತೂ ತುಂಬ ಸಹಾಯ ಕಾಣಿಸ್ತಾರೆ, ಓಕೆನಾ. ಸೊ ಡಿಫ್ರೆಂಟ್, ಟೋಟಲಿ ಡಿಫ್ರೆಂಟ್ ಜಾನರ್ ಸಿನಿಮಾ. ಆ್ಯಂಡ್ ಏನು ಇವತ್ತಿನ ಒಂದು ರಾಜಕೀಯ ಇರಲಿ ಆ್ಯಂಡ್ ಇವತ್ತಿನ ಏನು ಗೊಂದಲಗಳಿರಲಿ, ಸೊ ಅತಿ ಅದ್ಭುತವಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ತುಂಬ ಹೇಳೋಕ್ಕೋಗಲ್ಲ, ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ. ಈ OTT ಕಾನ್ಸೆಪ್ಟ್ ಎಲ್ಲ ಬಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ನಿಜ ಇಂಥ ಸಿನಿಮಾಗಳು ಗೆಲ್ಲುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದ್ವಿತಿ ಶೆಟ್ಟಿ ಅವರು ನನಗೆ ಬಹಳ ಆತ್ಮೀಯರು, ತುಂಬ ಚೆನ್ನಾಗಿ ಮಾಡಿರೋ, ನಿಜವಾಗ್ಲೂ ಖುಷಿ ಆಯಿತು. ಆ್ಯಂಡ್ ಓವರ್ ಆಲ್ ಒಳ್ಳೆ ಎಮೋಷನ್ ಕನೆಕ್ಟ್ ಆಗಿದೆ. ಆ್ಯಂಡ್ ಕೆಲವ್ರಿಗೂ ಅಷ್ಟೇ ಹೇಳ್ಬೇಕಂದ್ರೆ ಈ ಫಾದರ್ ಸೆಂಟಿಮೆಂಟು, ತಾಯಿ ಸೆಂಟಿಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದೆ. ಸೊ ತುಂಬ ಹೇಳೋಕ್ಕೋಗಲ್ಲ. ತುಂಬಾ ಚೆನ್ನಾಗಿದೆ, ಆಯ್ತು ಸರ್, ಸೀರಿಯಸ್ಲಿ ಆಯ್ತಾ. ಬ್ಯೂಟಿಫುಲ್ ನಾನು ಆಗಿದೆ. ಫಸ್ಟ್ ಟೈಮ್ ಸೀರಿಯಸ್ಲಿ ಫಸ್ಟ್ ಟೈಮ್ ಸರ್ ನಿಮ್ಮ ಸಿನಿಮಾ ನೋಡಿದ್ವಿ. ಫಸ್ಟ್ ಟೈಮ್ ಹ್ಯಾಟ್ಸ್ ಆಫ್ ಸರ್, ಸೀರಿಯಸ್ಲಿ ನಿಮ್ಮ ಪ್ರೆಸೆನ್ಸ್ ಅಂತೂ ಜೈ ಅಷ್ಟೇ. ಜೈ ಹೇಳಬೇಕು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್ ಮೇಡಮ್, ಆಲ್ ದ ಬೆಸ್ಟ್. ಅದ್ವಿತಿ Thank you, sir. Thank you.